ಹಾಯ್ ಫ್ರೆಂಡ್ಸ್, ಪ್ರತಿದಿನ ಅಡುಗೆಗೆ ಸ್ವಾಗತ. ನಾನು ಇವತ್ತು ಸೋರೆಕಾಯಿ ಪರಾಠ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜ್ ಸೋರೆಕಾಯಿ ತೊಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಬೀಜ ತೆಗೆದು ತುರಿಮೆನೆಯಲ್ಲಿ ತುರಿದು ತೊಗೊಂಡಿದ್ದೀನಿ. ನಂತರ ಒಂದು ಜಾರ್ನಲ್ಲಿ ಒಂದು ಸ್ವಲ್ಪ ಶುಂಠಿ, 3 ರಿಂದ 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಎಲೆನ ಹಾಕಿ ತರ್ತರಿಯಾಗಿ ರುಬ್ಕೊಳ್ಳಿ. ನಂತರ 1 ಕಪ್ ಗೋಧಿ ಹಿಟ್ಟು ಪರಾತದಲ್ಲಿ ಹಾಕಿ, ಒಂದು ಚಿಕ್ಕ ಕಪ್ ಅಕ್ಕಿ ಹಿಟ್ಟು, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ವಡೆ ಮಾಡ್ತೀವಲ್ವ ಆ ಹಿಟ್ಟು, 1 ಟೀ ಸ್ಪೂನ್ ಅಷ್ಟು ಜೀರಿಗೆ, ನಾವು ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದು, ನೈಸಾಗಿ ಕಟ್ ಮಾಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸೋರೆಕಾಯಿ ತುರಿದಿರೋಂಥ ಸೋರೆಕಾಯಿನ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಟೀ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕಿ, ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಟ್ಟನ್ನ ಗಟ್ಟಿಯಾಗಿ ಕಲಿಸ್ಬೇಕು, ಇಲ್ಲಾಂದರೆ ನೀರು ಬಿಟ್ಕೊಡುತ್ತೆ ಸೋರೆಕಾಯಿ. ಹಿಟ್ಟು ಗಟ್ಟಿಯಾಗಿ ಈ ಥರ ಕಲಿಸಿದ ನಂತರ ಸ್ವಲ್ಪ ಕುಕ್ಕಿಂಗ್ ಆಯಿಲ್ ಹಚ್ಚಿ ಒಂದು 5 ನಿಮಿಷ ಸೆಟ್ ಆಗೋಕ್ಕೆ ಇಟ್ಬಿಡಿ. ಜಾಸ್ತಿ ಇಡಬೇಡಿ, ಇಲ್ಲಾಂದರೆ ನೀರು ಬಿಟ್ಕೊಳುತ್ತೆ. ಬರೀ ಒಂದು 5 ನಿಮಿಷ ಅಷ್ಟೇ ಬಿಡಿ. ನಂತರ ಮೀಡಿಯಮ್ ಸೈಜ್ ಬೌಲ್ ಮಾಡ್ಕೊಂಡಿದ್ದೀನಿ ನೋಡಿ, ನೀರು ಬಿಟ್ಕೊಂಡಿದೆ ಅಲ್ಲೇ. ಸ್ವಲ್ಪ ಒಣ ಹಿಟ್ಟು ಹಚ್ಕೊಂಡು ಪರಾಠನ ಲಟ್ಟಿಸ್ಕೊಳ್ಳಿ. ಜಾಸ್ತಿ ದಪ್ಪ ಇಲ್ಲ, ಜಾಸ್ತಿ ತೆಳುವಿಲ್ಲ. ನೀರು ಬಿಟ್ಕೊಂಡ್ರೆ ಹಿಟ್ಟು ಸ್ವಲ್ಪ ಗೋಧಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಜಾಸ್ತಿ ತೆಳುವಿಲ್ಲ, ಜಾಸ್ತಿ ದಪ್ಪ ಇಲ್ಲ, ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಒಂದು ಹಂಚನ್ನ ಬಿಸಿ ಇಟ್ಟಿದ್ದೀನಿ. ಹಂಚು ಚೆನ್ನಾಗಿ ಬಿಸಿ ಆದ ನಂತರ ಉರಿನ ಮೀಡಿಯಮ್ ಇಡಿ. ನಂತರ ಪರಾಠನ ಹಾಕಿ ಸ್ವಲ್ಪ ಬೆಂದ ನಂತರ ತಿರುಗಿಸಿ, 2 ಕಡೆ ಕುಕ್ಕಿಂಗ್ ಆಯಿಲ್ನ ಹಚ್ಚಿ ಚೆನ್ನಾಗಿ ಬೇಯಿಸಿ, 2 ಕಡೆ ತಿರುಗಿಸ್ತಾ ನೀವು ಬೇಕಾದ್ರೆ ತುಪ್ಪ ಕೂಡ ಹಾಕ್ಬೋದು. ನಾನು ಕುಕ್ಕಿಂಗ್ ಆಯಿಲ್ನ ಯೂಸ್ ಮಾಡಿದ್ದೀನಿ. ನೋಡಿ, 2 ಕಡೆ ಚೆನ್ನಾಗಿ ಬೇಯಿಸಿದ್ದೀನಿ. ಇಷ್ಟ ಆದರೆ ಸಾಕು, ತೆಗೆದುಬಿಡಿ. ಎಲ್ಲ ಪರಾಠ ಇದೇ ಥರ ಮಾಡ್ಕೊಳ್ಳಿ. ನಾನು ಟೊಮೆಟೊ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಟೊಮೆಟೊ ಚಟ್ನಿ ಜೊತೆ ಮೊಸರು ಜೊತೆ ತುಂಬಾ ರುಚಿಯಾಗಿರೋಂಥ ಈ ಹೆಲ್ದಿ ಸೋರೆಕಾಯಿ ಪರಾಠನ ಖಂಡಿತ ಟ್ರೈ ಮಾಡಿ.